ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಆರೋಗ್ಯಕರವಾದ ದೋಸೆ ಮಾಡೋಣ. ಅದಕ್ಕೆ ಏನೇನು ಬೇಕಂದ್ರೆ ಮೊದಲ ಒಂದು ಕಪ್ನಾಗಷ್ಟು ಅವಲಕ್ಕಿ ತೊಗೊಂಡಿನಿ ನೋಡಿ ನಾನು. ಅವನ್ನ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಬೇಕು. ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ನೆನೆಕಿಡಬೇಕು. ಈ ಕಡೆ ಏನು ಮಾಡಬೇಕು, ಪಾಲಕ್ನ ತೊಳ್ಕೊಬೇಕು. ಪಾಲಕ್ನಲ್ಲಿ ಭಾಳಷ್ಟು ವಿಟಮಿನ್ಸ್ ಇರೋದ್ರಿಂದ ಗರ್ಭಿಣಿಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ಚಲೋ ನೋಡಿರಿ. ಮತ್ತು ಮೊಳಕೆ ಹೊಡೆದಿದ್ದ ಹೆಸರು ಕಾಳು ತೊಗೊಂಡೆ ನಾನು 1 ಕಪ್ಪು. ಇಲ್ಲಿ 2 ಕಪ್ನಾಗಷ್ಟು ಅಕ್ಕಿ ಕಡಲೆಬೇಳೆ ತೊಗೊಂಡೇನಿ. ನೆನೆ ಹಾಕಿದ್ದೆ ರಾತ್ರಿ ಅವನ್ನ ಏನು ಮಾಡೋಣ, ಮಿಕ್ಸಿ ಮಾಡ್ಕೊಳ್ಳೋಣ. ಮುಂಜಾನೆ ಹಾಕಕತ್ತೀನಿ ನೋಡಿರಿ ನಾನು ಬೆಳಗ್ಗೆ ಮಾಡೋ ಮುಂದೆ. ಅದ್ರ ಬಿಟ್ಟು 1 ಕಪ್ ಆಗಷ್ಟು ಮೊಳಕೆ ಕಟ್ಟಿದ ಹೆಸರು ಕಾಳು ತೊಗೊಂಡಿನಿ. ಈಗ 1 ಕಪ್ಪು ಏನು ತೊಗೊಂಡಿದ್ದೀವಲ್ಲ ಅವಲಕ್ಕಿ ನೆನೆ ಇಟ್ಟಿದ್ವಿ, ಅವನ್ನ ಹಾಕ್ಬೇಕು ನೋಡಿರಿ. ಅವನ್ನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬೇಕ್ರಿ ದೋಸೆ ಹಿಟ್ಟಿನ. ಅದಕ್ಕೆ ಪಾಲಕ್ ಮೊಳಕೆ ಕಾಳು ಕಟ್ಟಿದ ಹೆಸರು ಕಾಳು ಹಾಕಿರ್ತೀವಲ್ಲ, ಇದು ಭಾಳ ಆರೋಗ್ಯಕ್ಕೂ ಒಳ್ಳೆಯದು. ಕರಿಬೇವು, ಕೊತ್ತಂಬರಿ, ಪಾಲಕ್ ಎಲ್ಲವನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಅದನ್ನು ಇಟ್ಟು ನೋಡಿರಿ, ಕೊತ್ತಂಬರಿ, ಪಾಲಕ್, ಕೊತ್ತಂಬರಿ, ಕರಿಬೇವು, ಜೀರಿಗೆ ಹಾಕಿ, ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡೆ ನಾನು, 1-2 ಮೆಣಸಿನ್ಕಾಯಿ ತೊಗೊಂಡಿನಿ. ಖಾರ ನೋಡಿ ತೊಗೊಳ್ರಿ, ನೀವು ಮಾಡೋ ಪ್ರಮಾಣ ನೋಡಿ. ಶುಂಠಿ ತೊಗೊಳ್ರಿ, ಅಲ್ಲ ಅಂತೀವಲ್ಲ ಹಸಿ ಶುಂಠಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಸಕ್ಕರೆ ಹಾಕ್ರಿ. ಹಲ್ಲ ಹಾಕಿರ್ತೈತಿ, ಒಂದು ಸ್ವಲ್ಪ ಕಹಿ ಬರ್ತೈತಿ. ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿಂದ ಇದು ದೋಸೆ ಹಿಟ್ಟು ಹಾಕ್ಕೊಂಡಿರ್ತೀವಲ್ರಿ, ಅದಕ್ಕೆ ಹಾಕ್ಬೇಕು ನೋಡಿರಿ. ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಚಟ್ನಿ ಬೇಡ, ಏನು ಬೇಡ, ಹಂಗೆ ತಿನ್ನೋಕೆ ಟೇಸ್ಟಿಯಾಗಿರುತ್ತೆ. ತೊಳೆದು ಮತ್ತೆ ಮಿಕ್ಸಿಗೆ ಸ್ವಲ್ಪ ಇರ್ತೈತಲ್ಲ, ಅದನ್ನು ನೀರು ಹಾಕಿ ಬೆಳೆಸಿ ಹಾಕಿ ನೋಡಿರಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಉಪ್ಪಿನ ಕಮ್ಮಿ ಆಗುತ್ತೆ ಅಂದ್ರೆ ಉಪ್ಪು ಹಾಕ್ಬೋದು. ಎಣ್ಣೆ ಹಚ್ಚಿ ಇದನ್ನು ಹಾಕಿಬಿಟ್ಟು ದೋಸೆ ರೆಡಿ ಹಾಕೋ ನೋಡಿರಿ. ನಾನು ಸಣ್ಣ ಸಣ್ಣ ಹಾಕ್ತೀನಿ, ನೀವು ದೊಡ್ಡವೂ ಹಾಕ್ಬೋದು. ಭಾರಿ ಟೇಸ್ಟಿಯಾಗಿರ್ತಾವೆ, ಹೆಲ್ದಿಯಾಗಿರ್ತಾವೆ, ತಿನ್ನಲು ಭಾಳ ರುಚಿಯಾಗಿರುತ್ತೆ. ಮತ್ತೊಂದು ಹಾಕಕತ್ತೀನಿ ನಾನು, 2-3 ಹಾಕಿ ತೋರ್ಸಕತ್ತೀನಿ ನಾನು. ಫೋನ್ ಮಾಡಿದ್ರೆ ಇನ್ನೊಂದು ಮಾಡ್ಬೇಕು ಅನ್ಸುತ್ತೆ ನೋಡಿರಿ, ಅಷ್ಟು ಟೇಸ್ಟಿಯಾಗಿರ್ತಾವೆ. ಇದಕ್ಕೆ ಬರೀ ಕೊಬ್ಬರಿ ಚಟ್ನಿ ಆದರೆ ಸಾಕು, ಪಲ್ಯ ಏನೂ ಬೇಡ. ನೋಡಿರಿ, ಪಾಲಕ್ ಮೊಳಕೆ ಕಟ್ಟಿದ ಹೆಸರು ಕಾಳು ದೋಸೆ ರೆಡಿ ನೋಡಿರಿ.